ಪಂಚಾಯಿತಿ ವ್ಯಾಪಕ ಸಂತ ಐಪನಹಳ್ಳಿಯಲ್ಲಿ ಸುಮಾರು ವರ್ಷಗಳಿಂದ ಸುಮಾರು 10 ವರ್ಷಗಳಿಂದ ನಾನು ಅವತ್ತೇ ಲೆಟ್ರ್ ಆಗಿದ್ವು. ಲೆಟ್ರ್ ಆಗಿದ ಮೇಲೆ ನಾನು ಸ್ವಾಮಿ ಆರೇ ಇರುವಾಗ ಮಶಾನ ಜಾಗ ಇದೆ ಅಂತ ಗುರುತಿಸಿದ್ರು. ಅದು ನಮಗೆ ಹ್ಯಾಂಡ್ ಕೊಟ್ಟಿಲ್ಲ. ಅದು ನೋಡಿದ್ರೆ ಇವಾಗ ನ್ಯೂಟೌನ್ ಹತ್ರ 16 ಗುಂಟೆ ಇದೆ. 16 ಗುಂಟೆ ಕಲ್ಲು ಗುಂಡಿಗಳೆಲ್ಲಿದೆ. ಅಲ್ಲಿ ಅಷ್ಟು ದೂರ ಹೋಗ್ಬೇಕಂದ್ರೆ 2.5 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೆ ಮೊನ್ನೆ ನಮ್ಮ ಜೈ ಶ್ರೀನಿವಾಸ ಐಪನಹಳ್ಳಿಗೆ ಬಂದು ಯಾರೋ ಸಮಸ್ಯೆ ಇದ್ರೆ ಅಂತ ಹುಡುಗರೆಲ್ಲ ಸೇರಿ ಸ್ಕೂಲ್ ಹತ್ರ ಮೀಟಿಂಗ್ ಮಾಡಿದರು. ಆವಾಗ ನಮ್ಮ ಯುವಕರು ಹುಡುಗರೆಲ್ಲ ಸೇರಿ ಇಲ್ಲ ನಮ್ಮೂರಿಗೆ ಕೆರೆ ತುಂಬೋದ್ರೆ ಮಶಾನ ಇಲ್ಲ ಅಂತೇಳಿದ್ರು. ಆಮೇಲೆ ನಮ್ಮ ಪಂಚಾಯತ್ಗೆ ಲೆಟ್ರ್ ಕೊಟ್ಟರು. ನಾವು ಪಂಚಾಯತಿಂದ ತಹಸೀಲ್ದಾರ್ ಮೇಡಮ್ ಲೆಟ್ರ್ ಕೊಟ್ಟಿದ್ದೀವಿ ಮತ್ತು JB ಅವರ ಸಂಘದಿಂದ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಬೆಳಗ್ಗೆ ನಾವೇ ತಹಸೀಲ್ದಾರ್ ಮೇಡಮ್ ಫೋನ್ ಮಾಡಿದ್ರು. ಆಯಿತು ಇವತ್ತು RI ಸೆಕ್ರೆಟ್ರಿ ಎಲ್ಲ ಬರ್ತಾ ಇದ್ದಾರೆ. ಜಾಗ ಎಲ್ಲ ಅಂತ ಜಾಗ 16 ಗುಂಟೆ ಪರಿಚಯ ಮಾಡಿದ್ರು. ಅಲ್ಲಿ ಆಗೋಕ್ಕಾಗಲ್ಲ. ಅದಕ್ಕೆ ಎಲ್ಲೇ ಆಗಲಿ ನಮಗೆ ಕೆರೆ ತುಂಬಿದ್ರೆ ಮಶಾನ ಇಲ್ಲ. ಎಲ್ಲೇನಾಗಲಿ 2 ಎಕರೆ ಇಮಿಡಿಯೇಟಾಗಿ ಬೇಕು. ಇವಾಗ ಸತ್ತೋದ್ರೆ ಪಾಪ ಹಾಕೋಕ್ಕಿಲ್ಲ. ಜಮೀನು ಇವಾಗ ಯಾರ್ದಿದೆ ಅವ್ರು ಜಮೀನಲ್ಲಿ ಹಾಕ್ಕೊಂತಾರೆ. ಮತ್ತು ಬಡವ್ರದ್ದು ಜಮೀನಿಲ್ಲ, ಅವ್ರು ಎಲ್ಲಿ ಹಾಕೋದು? ಅದಕ್ಕೆ ದಯವಿಟ್ಟು ತಹಸೀಲ್ದಾರ್ ಮೇಡಮ್ಗೆ ಮನವಿ, RIಗೆ ಮನವಿ, ಸೆಕ್ರೆಟ್ರಿಗೆ ಎಲ್ರಿಗೂ ಮನವಿ, ನಮ್ಮೂರ ಗ್ರಾಮಸ್ಥರು ಅಣ್ಣ ತಮ್ಮಂದರು ಅಕ್ಕ ತಂಗಿ ಎಲ್ಲರೂ ಸೇರಿ ಮನವಿ ಕೊಡ್ತಾ ಇದ್ದೀವಿ. ಆದ್ರ ದಿನ ಒಂದು 20 ದಿನದಲ್ಲಿ ನಮಗೆ 2 ಎಕರೆ ಮಶಾನಕ್ಕೆ ಗುರುತು ಕೊಡಬೇಕು. ಇವಾಗ ಬಂದರು, ಹಳೇದು ನೋಡಿದ್ರು. ಅದಾಗಲ್ಲ, ಅದು 16 ಗುಂಟೆ ಆಗಲ್ಲ ಸರ್. ಇಲ್ಲಿ 40 ಎಕರೆ ಇದೆ, 40 ಗೋಮಾಳ ಇದೆ. ಅದು ಯಾರು ಪಾಣಿ ಆಗಿದೆ ಯಾರದು ಅಂತ ಗುರುತಿಸಿ ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು ఆదಷ್ಟು ಬೇಗ నిಮಗೆ 2 ఎకరే మంజూరు ಮಾಡಿಕೊಡೋದು ಅಂತ ಹೇಳಿದ್ದಾರೆ. ಸರ್ವೆ ಮಾಡಿ మశానం లేదు, మేము చెరువులు వేసేకి సాధ్యం లేదు. దానికోసంగా మశానం లేని దాని నుంచి ఊరంతా చేరి మేము చిన్న పెద్దలంతా చేరి మాకు మశానం కావాలని చెప్పి నీ పైన నేను జగన్ చేస్తూ ఉన్నాము. అంతవరకే కానీ మాకు ఇంకేమీ అక్కర్లేదు. ಎಲ್ರಿಗೂ ಜೈ ಭೀಮ್. ಇವತ್ತೇನು ಕೆಜಪ್ ತಾಲೂಕಿನ ಬೇತ್ಮಂಗ್ಲ ಹೋಬಳಿಯ ಟೀಗೊಳ್ಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವಂಥ ಐಪಲ್ಲಿ ಗ್ರಾಮದಲ್ಲಿ ಸ್ಮಶಾನಕ್ಕಾಗಿ ಗ್ರಾಮಸ್ಥರು ಸಹ ಸುಮಾರು ಹೋರಾಟಗಳು ಮಾಡ್ತಾಯಿದ್ರು. ಮತ್ತು ಅಧ್ಯಕ್ಷರಾದಂಥ ಮಂಜುನಾಥನ್ನು ಕೂಡ ಈ ಹಿಂದೆ ಹಲವು ಬಾರಿ ಅರ್ಜಿಗಳು ಕೂಡ ಸಹ ನೀಡಿದರು. ಅದೇ ನಿಟ್ಟಿನಲ್ಲಿ ನಾವೊಂದು ಕೆಲವು ತಿಂಗಳ ಹಿಂದೆ ಕೂಡ ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ವಿ. ಇಲ್ಲಿ ಗ್ರಾಮಸ್ಥರು ಸಹ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಗೆ ಒಂದು ಮನವಿ ಮಾಡ್ತಾರೆ. ಇಲ್ಲಿ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು 2 ಎಕರೆ ಜಮೀನು ಮಂಜೂರು ಮಾಡ್ಕೊಡೋದಕ್ಕೆ ನಿಮ್ಮ ಬೆಂಬಲ ಬೇಕಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ಬೆಂಬಲ ಕೇಳಿದಾಗ ನಾವು ಕೂಡಲೇ ಏನು ಪಂಚಾಯತಿಗೆ ಟೀಗೊಳ್ಳಿ ಗ್ರಾಮ ಪಂಚಾಯತಿಗೆ ಒಂದು ಮನವಿ ಕೊಡ್ತೀವಿ. ಏನಂದರೆ ಐಪಲ್ಲಿ ಗ್ರಾಮದ SC/ST ಜನಾಂಗದವರಿಗೆ ಸ್ಮಶಾನಕ್ಕಾಗಿ 2 ಎಕರೆ ಜಮೀನನ್ನು ಮಂಜೂರು ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಒಂದು ಮನವಿ ಕೂಡ ಮಾಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ಏನು ಟೀಗೊಳ್ಳಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಕೂಡ ಏನು 28/10/2024 ತಹಶೀಲ್ದಾರ್ಗೆ ಕೂಡ ಒಂದು ಅರ್ಜಿ ಕಳಿಸ್ಕೊಡ್ತಾರೆ ಪಂಚಾಯತಿ ಕಡೆಯಿಂದ. ಈ ರೀತಿ ಇಂಥ ಸಂಘಟನೆಯಿಂದ ನಮ್ಗೆ ಲೆಟರ್ ಬಂದೈತೆ, ಇದು ಕೂಡಲೇ ಏನು 2 ಎಕರೆ ಜಮೀನನ್ನು ಮಂಜೂರು ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಕೂಡ ಪಂಚಾಯತಿಯಿಂದ ಕೂಡ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಐಪಲ್ಲಿ ಗ್ರಾಮಕ್ಕೆ ಏನು ಕಂದಾಯ ಅಧಿಕಾರಿಗಳು ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಓನ್ಲಿ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಮಾತ್ರ ಹೋಗಿದ್ದಾರೆ. ಇನ್ನು ಶಾಶ್ವತವಾಗಿ ಪರಿಹಾರ ನಮ್ಗೆ ಸಿಕ್ಕಿಲ್ಲ. ನಾವು ಕೇಳ್ತಿರೋದೇನೆಂದರೆ 2 ಎಕರೆ ಐಪಲ್ಲಿ ಗ್ರಾಮಕ್ಕೆ ಸ್ಮಶಾನಕ್ಕಾಗಿ ಅಂತ ಹೇಳ್ಬಿಟ್ಟು ಮಂಜೂರು ಮಾಡ್ಕೊಡ್ಲೇಬೇಕಂತ ಹೇಳ್ಬಿಟ್ಟು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಪಣ ತೊಟ್ಟಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಕಂದಾಯ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. 2 ಎಕರೆ ಖಂಡಿತ ನಾವು ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ಮಂಜೂರು ಮಾಡ್ಕೊಟ್ಬಿಟ್ಟು ಪಂಚಾಯತಿ ಹ್ಯಾಂಡ್ ಓವರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು RI ಆಗಿರ್ಬೋದು VA ಆಗಿರ್ಬೋದು ಅಧಿಕಾರಿಗಳು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ ನಮ್ಮ ಒಂದು ಸಂಘಟನೆ ಹೋರಾಟಕ್ಕೆ ಜಯ ಸಿಕ್ಕೋದು ಯಾವಾಗ ಅಂದರೆ ಈ 2 ಎಕರೆ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ಮಂಜೂರು ಯಾವಾಗ ಮಾಡ್ತಾರೋ ಆವಾಗ ನಮ್ಮ ಒಂದು ಸಂಘಟನೆಗೆ ಹೋರಾಟಕ್ಕೆ ಮತ್ತು ಗ್ರಾಮಸ್ಥರ ಒಂದು ಹೋರಾಟಕ್ಕೆ ಜಯ ಸಿಕ್ಕುತ್ತೆ. ಅಲ್ಲಿ ತನಕ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಈ ಗ್ರಾಮಕ್ಕೆ ಐಪಲ್ಲಿ ಗ್ರಾಮಕ್ಕೆ ಸ್ಮಶಾನಕ್ಕಾಗಿ 2 ಎಕರೆ ಜಮೀನನ್ನು ಮಂಜೂರು ಮಾಡಿಕೊಡೋ ತನಕ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಕೂಡಲೇ ಕಂದಾಯ ಅಧಿಕಾರಿಗಾಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, 2 ಎಕರೆ ಜಮೀನನ್ನು ಎಲ್ಲಾದರೂ ಆಗಿರ್ಬೋದು, ಯಾವ ಜಾಗದಲ್ಲಾದರೂ ಆಗಿರ್ಬೋದು, ಇಂಥ ಜಾಗದಲ್ಲಿ 2 ಎಕರೆ ಮೀಸಲಿಡಬೇಕಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇಲ್ಲ. ನಮಗೇನಂದ್ರೆ 2 ಎಕರೆ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ಜಾಗ ಕೊಡಬೇಕಷ್ಟೇ. ಆ ಹೊತ್ತಿನಲ್ಲಿ ಕೂಡಲೇ ತಹಶೀಲ್ದಾರ್ ಅವರು ಈ ಒಂದು ತಾವು ಸಹ ಈ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಕೂಡಲೇ 2 ಎಕರೆ ಜಮೀನನ್ನು ಮಂಜೂರು ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಆಗಿರ್ಬೋದು ಜೊತೆಗೆ ಐಪಲ್ಲಿ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದೀವಿ. ಇನ್ನು ಮತ್ತೆ ಅವ್ರು ಹೇಳ್ತಾರೆ ಸರ್ ಯಾರೋ ಅಲ್ಲಿ ಹೋಗೋಕ್ಕಾಗುತ್ತೆ ಸರ್. ನೀವು ಇವಾಗ ಚೆಕ್ ಮಾಡಿದ್ರೆ ಹೋಗೋಕ್ಕಾಗುತ್ತಾ?
ನಮ್ಮೊಬ್ಬರಿಗೆಲ್ಲ ಊರವ್ರಿಗೆಲ್ಲ ಕೇಳ್ತಾ ಇರೋದು, ಕೆರೆ ತುಂಬೋದ್ರೆ ಮಶಾನ ಹಾಕಕ್ಕೆ ಜಾಗ ಇಲ್ಲ ಪಾಪ, ಅವ್ರು ಒಳಗಲ್ಲಿ ಎತ್ಕೊಂಡು ಹಾಕಂತಾರೆ. ಅದಕ್ಕೆ ಎಷ್ಟು ವರ್ಷಗಳಿಂದ ಮಶಾನ ಇಲ್ಲ ಅಂತ ನಮ್ಮ ಶ್ರೀನಿವಾಸ್ ಮೊನ್ನೆ ಬಂದು ಹುಡುಗರೆಲ್ಲ ಸೇರಿದ್ರು. ನನಗಪ್ಪ ನಾನು ಗ್ರಾಮ ಸದಸ್ಯರು ನಾನು ನೋಟಿಸ್ ಹಾಕ್ತೀನಿ, ಪಂಚಾಯತಿಂದ ನೋಟಿಸ್ ಹಾಕ್ತೀವಿ. ಅದಕ್ಕೆ ಇವಾಗ ಆ ಜಾಗ ನೋಡೇ ಇಲ್ಲ, ಇವತ್ತೇ ತೋರಿಸಿದ್ರು ವೆಂಕಟರಮಣ್ಣ ಜಾಗ. ಅಲ್ಲಿ ಹೋಗುತ್ತಾ ಪಾಣಿ ಬಂತ ಇದೆ ಜಾಗ ಎಲ್ಲಿ ನಮ್ಗೆ ಗುರುತು ನೋಡಿಲ್ಲ. ಅವನು ವೆಂಕಟೇಶ್ ನಿಂತಂತೆ ಪಾಪ, ಅವನು ಸತ್ತೋದ್ನು. ಅವು ಹೋಗಿ ಮಾಡಿರೋದು, ನಾನು ಸಂಸಾರ ಇದ್ದಿದ್ದು ಮಾಡಿರೋದು. ಅದಕ್ಕೆ ಎಲ್ಲೇನೇ ಆಗಲಿ ಸರ್, ನಮ್ಗೆ ಅವ್ರದ್ದು ಇವ್ರದ್ದು ಅವಸರ ಇಲ್ಲ. ನಮ್ಗೆ 2 ಎಕರೆ ಮಶಾನಕ್ಕೆ ಬೇಕಷ್ಟೇ. ಖಾಲಿ ಇರೋ ಜಾಗದಲ್ಲಿ ನಮ್ಗೆ 2 ಎಕರೆ ಮಶಾನಕ್ಕೆ ಬೇಕು ಅಷ್ಟೇ. ಏನು ಆಗೋಷ್ಟು ಬೇಗ ಫಿಕ್ಸ್ ಮಾಡಿ ಎಲ್ಲಿಗೂ ನೋಟಿಸ್ ಹಾಕಿ ಅವತ್ತು ಸ್ಟ್ಯಾಂಡರ್ ಕೊಟ್ಬಿಟ್ರೆ ನಾವು ಮಶಾನ ಕೊಟ್ಟಿದ್ದೀವಿ ಸರ್. ಮೇಡಮ್ಗೆ ಕೊಟ್ಟಿದ್ದೀವಿ ಮೊನ್ನೆ ಒಂದು ತಿಂಗಳಿಗೆ ಯೋಗಕ್ಷಣ. ಇವ್ರದ್ದೊಂದು ನಮ್ದೊಂದು ಆಯ್ತಾ ಪಂಚಾಯತಿಯಲ್ಲಿ ಐತೆ. ಹಾಂ, ಪಂಚಾಯತಿಂದ ನಾವು ಕೊಟ್ಟಿದ್ದೀವಿ ಸರ್. ಹಾಂ ಮೇಡಮ್, ನಾನು ವಾಟ್ಸಪ್ ಇದು ಅರ್ಜಿ ಕೊಟ್ಟಿದ್ದಕ್ಕೆ ಬೆಳಗ್ಗೆ ಹೌದು ಸರ್ ಕೊಟ್ಟಿದ್ದೀರಾ, ಇವತ್ತು ಕಳಿಸ್ತೀನಿ ಅಂತ ಹೇಳಿದ್ರು. ನಿನ್ಗೆ ವಾಟ್ಸಪ್ ಮಾಡಿದ್ದೀನಿ ನೋಡಪ್ಪ, ಅದು ಪಂಚಾಯತ್ದು ಎಲ್ಲ ಮಾಡಿದ್ದೀನಿ ನೋಡ. ಅದು 20 ಎಲ್ಲ